ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಾಯ್ಸ್ ಆಫ್ ಸೊಸೈಟಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಚಾರ ಟ್ರಾಫಿಕ್ ರೂಲ್ಸ್, ಹೆಲ್ಮೆಟ್, ಸೀಟ್ ಬೆಲ್ಟ್. ಸೊ ನಮ್ಮ ಕರ್ನಾಟಕದಲ್ಲಿ ಏನಾಗ್ತಿದೆ ಅಂದರೆ, ನಾವು ನೋಡಿರೋ ಪ್ರಕಾರ ಟ್ರಾಫಿಕ್ ರೂಲ್ಸ್ ಇರೋದು ಮಾತ್ರ ಸಾರ್ವಜನಿಕರ, ಕೆಲವೇ ರಾಜಕಾರಣಿಗಳಿಗ ಯಾವ ಥರ ಅಂತ ಅರ್ಥ ಆಗ್ತಾ ಇಲ್ಲ. ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ನಾನು ತುಮಕೂರಲ್ಲಿ ನೋಡಿರೋ ಪ್ರಕಾರ ಎಷ್ಟೋ ಜನ ಕಾರ್ಪೊರೇಟರ್ಸು ಸಿಟಿ ಸೆಂಟ್ರು ಎಲ್ಲಿ ನಮ್ಮ ಮುನ್ಸಿಪಲ್ ಮುಂದೆ ಸಿಟಿ ಸೆಂಟ್ರಲ್ಲಿ ಟ್ರಾಫಿಕ್ಕಲ್ಲಿ ಗಾಡಿ ನಿಂತಿರ್ತಾರೆ, ಹೆಲ್ಮೆಟ್ ವೇರ್ ಮಾಡಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಗಾಡೀಲಿ ಹೆಲ್ಮೆಟೇ ಶೋ ಆಗಲ್ಲ. ಅದೇ ನಮ್ಮ ಅಧಿಕಾರಿಗಳು ಸಾರ್ವಜನಿಕರು ಹೆಲ್ಮೆಟ್ ಇಲ್ಲ, ಸೀಟ್ ಬೆಲ್ಟ್ ಹಾಕಿಲ್ಲ, ಏನೋ ಟ್ರಾಫಿಕ್ ಜಂಪ್ ಮಾಡಿದ್ರು, ಇನ್ಶೂರೆನ್ಸ್ ಇಲ್ಲ, DL ಇಲ್ಲ, ಏನೇ ಒಂದು ಕಾರಣ ಇದ್ರು ನಾವು ಆಸ್ ಪರ್ ನಮ್ಮ ಅಂಬೇಡ್ಕರ್ ಅವರ ಸಿದ್ಧಾಂತದ ಪ್ರಕಾರ, ಸಂವಿಧಾನದ ಪ್ರಕಾರ ನಾವು ರೂಲ್ಸ್ ಫಾಲೋ ಮಾಡ್ತಾರೆ ನಮ್ಮ ಅಧಿಕಾರಿಗಳು. ಬಟ್ ಯಾಕೆ ನಮ್ಮ ರಾಜಕಾರಣಿಗಳಿಗೆ ಮಾಡಲ್ಲ? ಸರ್ ದಯಮಾಡಿ ಸರ್, ನಾನು ಎಲ್ಲ ಅಧಿಕಾರಿಗಳಿಗೆ ನಮಗೆ ಕೈ ಮುಗಿದು ಬೇಡ್ಕಂತೀನಿ. ಯಾಕಂದ್ರೆ ನಮ್ಮ ಸಂವಿಧಾನ ಇರೋದು ಎಲ್ಲರಿಗೂ ಒಂದೇ ಸರ್. ಪ್ರಧಾನಮಂತ್ರಿಯಿಂದ ಇದ್ದು CM ಆಗಿ ದೊಡ್ಡ ಬಿಲ್ಡರ್ಸ್ ಇರ್ಬೋದು, IT ಹೋಲ್ಡರ್ ಇರ್ಬೋದು, ರಾಜಕಾರಣಿಗಳು ಇರ್ಬೋದು, ಟೀಚರ್ಸ್ ಇರ್ಬೋದು, ಪ್ರತಿಯೊಬ್ಬ ಸಾರ್ವಜನಿಕ, ಒಬ್ಬ ಮಿಡ್ಲ್ ಕ್ಲಾಸ್ ಪೀಪಲ್ಗೂ ಕೂಡ ಒಂದೇ ಇರೋದು ನಮ್ಮದ್ರಲ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು ಮಾಡಿರೋ ಒಂದೇ ಸಂವಿಧಾನ, ಒಂದೇ ರೂಲ್ಸ್. ಯಾಕಂದ್ರೆ ನಾನು ಹೇಳೋದು, ಒಬ್ಬ ಯುವಕ ಬಂದ, ಯುವತಿ ಬಂದ್ರು, ಡಬಲ್ ರೇಟ್ ಬಂದ್ರು, ತ್ರಿಬಲ್ ರೇಟ್ ಬಂದ್ರು, ಬೇರೆ ಏನೋ ರೂಲ್ಸ್ ಎಗೇನೆಸ್ಟ್ ಮಾಡಿದ್ರು ಅಂತೇಳಿ ನಾವು ಫೈನ್ ಹಾಕುವಾಗ ಯಾಕೆ ನಾವು ರಾಜಕಾರಣಿಗಳಿಗೆ ಹಾಕ್ಬಾರ್ದು? ಅಥವಾ ಅವ್ರಿಗೊಂದು ಅವೇರ್ನೆಸ್ ಮಾಡಿ. ಸರ್ ನಾವು ನೀವು ಓಟ್ ಹಾಕಿರೋದ್ರಿಂದ ಸರ್ ಅವರೆಲ್ಲ ರಾಜಕಾರಣಿಗಳಾಗಿರೋದು. ಯಾಕಂದ್ರೆ ಒಂಥರ ಅಸಹ್ಯ ಅನ್ಸುತ್ತೆ. ಯಾಕಂದ್ರೆ ರಾಜರೋಷವಾಗಿ ಪೊಲೀಸ್ ಮುಂದೆ ನಿಂತಿರ್ತಾರೆ, ಸಿಗ್ನಲ್ಗಳಲ್ಲಿ ಹೆಲ್ಮೆಟ್ ಹಾಕಿರಲ್ಲ, ಪಕ್ಕದಲ್ಲಿ ಯಾವ್ದೋ ಒಬ್ಬ ಯುವಕನೋ ಯುವತಿನೋ ಅಜ್ಜನ ತಾತನೋ ಹೆಲ್ಮೆಟ್ ಹಾಕಿರ್ತಾರೆ, ಸೀಟ್ ಬೆಲ್ಟ್ ಹಾಕೊಂಡಿರ್ತಾರೆ. ಬಟ್ ಐ ಅಪ್ರಿಷಿಯೇಟ್ ಯಾರನ್ನ, ಕೆಲವು ರಾಜಕಾರಣಿಗಳು, ನಮ್ಮ ಹೋಮ್ ಮಿನಿಸ್ಟರ್ ರೀ, ಅವ್ರು ನೋಡಿ ಕಲಿಯಕ್ಕೆ ಹೋಗಲ್ವಾ ನಿಮ್ಗೆ? ಅವ್ರು ರೂಲ್ಸ್ ಫಾಲೋ ಮಾಡ್ತಾರಲ್ಲ, ಸೀಟ್ ಬೆಲ್ಟ್ಗಳು ಹಾಕೊಂಡು. ನಿಮ್ಗಿರೋದೇ 5 ವರ್ಷ ಅಧಿಕಾರ ರೀ, ಯಾರಿರ್ಬೋದು, ಅದು ಯಾವುದೇ ಅಧಿಕಾರಿಗೆ 5 years ಅಧಿಕಾರ. ಬಟ್ ನಮ್ಮ ಅಧಿಕಾರಿಗಳು ದಯಮಾಡಿ ಸರ್, ಆಸ್ ಎ ಹ್ಯೂಮನ್ ಬೀಯಿಂಗ್, ಆಸ್ ಎ ಸಿಟಿಸನ್ ಆಫ್ ದಿ ಕರ್ನಾಟಕ, ಸಿಟಿಸನ್ ಆಫ್ ದಿ ಇಂಡಿಯಾ, ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡೋದೊಂದೇ ಸರ್, ಒಂದು ಅವೇರ್ನೆಸ್ ಮೂಡ್ಸೋಣ ಸರ್. ನಾವು ಅವ್ರು ಹಿಡೀರಿ, ಫೈನ್ ಹಾಕ್ರಿ ಅಂತಲ್ಲ ಸರ್. ಆಯಿತು, ಜನಪ್ರತಿನಿಧಿಗಳು ಗೌರವ ಕೊಡಬೇಕು, ಕೊಡೋಣ. ಬಟ್ ರೂಲ್ಸ್ ಅಂತ ಬಂದಾಗ ಭಾರತ ಒಂದೇ, ಕರ್ನಾಟಕ ಒಂದೇ, ಪೊಲೀಸ್ ಒಬ್ರೆ, CM ಒಬ್ರೆ, ಪ್ರಧಾನಮಂತ್ರಿ ಒಬ್ರೆ, ಎಲ್ಲರೂ ಒಬ್ಬರೇ ಇರುವಾಗ ರೂಲ್ಸ್ ಒಂದೇ ಇರಬೇಕಲ್ವಾ ಸರ್? ನಾನು ಹೇಳೋದೇನೋ ತಪ್ಪಿಲ್ಲ ಅಂತ ಅನ್ಕೊಂತಾ ಇದ್ದೀನಿ ಸರ್. ಯಾಕಂದ್ರೆ ನಾನು ರೀಸೆಂಟಾಗಿ ನೋಡಿದ ಘಟನೆಗಳು, ಎಷ್ಟೋ ಜನ ರೀ, ಅಟ್ಲೀಸ್ಟ್ ಹುಡುಗರು ಹುಡುಗಿರು, ಯುವಕರು ಯುವತಿಯರು, ತಾತ ಅಜ್ಜಿ ಯಾರೇ ಇರ್ಬೋದು ರೀ, ಸ್ಕೂಲ್ ಬಸ್ ಓಡಿಸೋ ಡ್ರೈವರ್ಗಳು ಸೀಟ್ ಬೆಲ್ಟ್ ಹಾಕೊಂತಾರೆ, ಲಾರಿ ಓಡಿಸೋ ಲಾರಿ ಡ್ರೈವರ್ಸ್ಗಳು ಸೀಟ್ ಬೆಲ್ಟ್ ಹಾಕೊಂತಾರೆ, ಟೀಚರ್ಸ್ಗಳು ಹೆಲ್ಮೆಟ್ ಹಾಕೊಂಡು ವೆಹಿಕಲ್ಸ್ ಓಡಿಸ್ತಾರೆ. ಯಾಕಂದ್ರೆ ಸಾವಿರಾರು ಜನ ಸಾಯ್ತಾ ಇದ್ದಾರೆ ಹೆಲ್ಮೆಟ್ ಇಂದ. ನೀವು ನ್ಯೂಸ್ ಪೇಪರ್ಸ್ ಅಲ್ಲಿ ನೋಡ್ತಾನೆ ಇದ್ದೀವಿ. ಬಟ್ ನೀವ್ ಯಾಕೆ ಮಾಡ್ತಾ ಇಲ್ಲ ಸರ್ ಆಸ್ ಎ ರಿಕ್ವೆಸ್ಟ್ ಸರ್, ದಯಮಾಡಿ ಚೇಂಜ್ ಆಗಿ ಸರ್. ಯಾಕಂದ್ರೆ ನಿಮ್ಮನ್ನು ನೋಡ್ಕೊಂಡು ನಿಮ್ಮ ಫಾಲೋವರ್ಸ್ ಇರ್ಬೋದು, ಎಷ್ಟೊಂದು ಜನ ನಿಮ್ಮನ್ನು ಫಾಲೋ ಮಾಡೋರು ಇರ್ತಾರೆ ಸರ್. ನಾಟ್ ಓನ್ಲಿ ಬರೀ ಹೀರೋಯಿನ್ಗಳನ್ನ ಫಾಲೋ ಮಾಡ್ತಾರೆ ಅಂತ ಅನ್ಕೋಬೇಡಿ ಸರ್. ನಮ್ಮ ಭಾರತದಲ್ಲಿ ಬರೀ ಕ್ರೀಡಾಪಟುಗಳನ್ನ ಫಾಲೋ ಮಾಡಲ್ಲ ಸರ್, ನಿಮ್ಮಂಥವ್ರನ್ನೂ ಫಾಲೋ ಮಾಡ್ತಾರೆ ಸರ್. ಕೆಲವು ರಾಜಕಾರಣಿಗಳನ್ನ ಫಾಲೋ ಮಾಡೋ ಜನಗಳು ಇದ್ದಾರೆ ಸರ್. ಅದು ಯಾವುದೇ ಪಕ್ಷ, ಅದು ಯಾವುದೇ ಪಾರ್ಟಿ ಇರಲಿ ಸರ್. ನಮ್ಮ ರಿಕ್ವೆಸ್ಟ್ ಹೆಂಗ್ ಗೊತ್ತು ಸರ್, ಯಾವುದೇ ಸಿಟಿಸನ್ ಆಫ್ ಕರ್ನಾಟಕ, ಕೆಲವ್ರು ಕೇಳ್ದಾರೆ, ನಾನು ಕೇಳ್ತಾ ಇದ್ದೀನಿ ಸರ್. ಯಾಕಂದ್ರೆ ಪಕ್ಕದಲ್ಲಿ ನಿಂತಿರ್ತಾರೆ, ಅವ್ರು ರಾಜರೋಷ ಹೋಗ್ತಾರೆ, ನನ್ನನ್ನು ಹಿಡಿತಾರೆ, ಅವ್ರು ಹಿಡಿತಾರೆ, ಅವ್ರು ಹೆಲ್ಮೆಟ್ ಹಾಕಿಲ್ಲ ಅಂತ ಹಿಡಿತಾರೆ, ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಹಿಡಿತಾರೆ, ಮನೆಗೆ ನೋಟಿಸ್ ಬರುತ್ತೆ, ಓಕೆ. ಬಟ್ ಅವ್ರಿಗೂ ಅದೇ ರೂಲ್ಸ್ ಮಾಡೋಣ ಸರ್. ಯಾಕಂದ್ರೆ ಯಾರ್ಯಾರೋ ಕೇಳಲ್ವೋ ಬಿಡಲ್ವೋ, ನಾನಂತೂ ಕೇಳಬೇಕು ಅಂತ ಅನ್ಸು ಸರ್. ಕೇಳ್ತಾ ಇದ್ದೀನಿ, ನೀತಿ ನಿಯತ್ತಾಗಿದೆ ಅನ್ಕೊಂಡಿದೀವಿ ನಾವು ಕೇಳ್ತಾ ಇರೋ ವರ್ಡ್ಸು. ಯಾಕಂದ್ರೆ ಒಬ್ಬ ಸ್ಕೂಲ್ ಡ್ರೈವರ್ಗಿರೋ ಒಂದು ಕಂಫರ್ಟಬಿಲಿಟಿ, ಒಬ್ಬ ಲಾರಿ ಡ್ರೈವರ್ಗಿರೋಂಥದ್ದು, ಒಬ್ಬ ಆಟೋ ರಿಕ್ಷಾ, ಇದೇ ಆಟೋ ರಿಕ್ಷಾದವರು ಯೂನಿಫಾರ್ಮ್ ಹಾಕಿಲ್ಲಂದ್ರೂ ನಾವು ಹಿಡಿತೀವಿ ಸರ್. ನಾಟ್ ಓನ್ಲಿ ತುಮಕೂರು, ಆಲ್ ಓವರ್ ಕರ್ನಾಟಕ ಎಲ್ಲೇ ಆಗಲಿ ಸರ್. ಕರೆಕ್ಟ್ ಅಲ್ವಾ ಸರ್? ಒಬ್ಬ ಆಂಬುಲೆನ್ಸ್ ಡ್ರೈವರು ಸೀಟ್ ಬೆಲ್ಟ್ ಹಾಕೊಂಡು ಓಡಿಸ್ತಾನೆ ಸರ್. ಜೀವ ಉಳಿಸೋಂಥ ಒಬ್ಬ ಆಂಬುಲೆನ್ಸ್ ಡ್ರೈವರು ಸೀಟ್ ಬೆಲ್ಟ್ ಹಾಕೊಂಡು ಗಾಡಿ ಓಡಿಸ್ತಾನೆ ಸರ್. ಬಟ್ ಯಾಕೆ ರಾಜಕಾರಣಿಗಳಿಗಾಗಲ್ಲ ಸರ್? ಅವ್ರು ಹೇಳ್ಬೋದು ಸರ್, ಸಾವಿರ ಜನ ನೀವು ಲೋಕಲಲ್ಲಿ ಓಡ್ತಾರೆ ಸರ್, ಅವ್ರಿಗೆ ಅವಶ್ಯಕತೆ ಇಲ್ಲ ಸರ್. ಜೀವಕ್ಕೆ ಲೋಕಲ್ಲು ಅನ್ಲೋಕಲ್ ಇಲ್ಲ ಸರ್, ಪ್ರಾಣ ಒಂದೇ ಸರ್. ಹೋದ್ರೆ ಪಟ್ಟಂತ ಹೋಗ್ಬಿಡುತ್ತೆ ಸರ್ ಪ್ರಾಣ. ತಲೆಗೆ ಹೆಟ್ಬಿದ್ರೆ ಪಟ್ಟಂತ ಹೋಗ್ಬಿಡುತ್ತೆ. ನೀವು ಲೋಕಲ್ ಆಗಿ ಓಡ್ತಾ ತಡಿ, ಲೈಟ್ ಆಗಿ ಹೋಗ್ತೀನಂತ ಸರ್ ಪ್ರಾಣ. ಕಾಮಿಡಿ ಮಾಡ್ತಾ ಇಲ್ಲ ಸರ್, ನಾನು ಸೀರಿಯಸ್ ಆಗಿ ಹೇಳ್ತಾ ಇರೋದು. ಯಾಕಂದ್ರೆ ಆಂಬುಲೆನ್ಸ್ ಅಲ್ಲಿ ಓಡಿಸೋ ಡ್ರೈವರು ಒಬ್ಬ ಜೀವ ಉಳಿಸ್ಬೇಕು ಅಂತಾನೆ ಏನ್ ಮಾಡ್ತಿರ್ತಾರೆ, ಸಿಕ್ಕಾಪಟ್ಟೆ ಸ್ಪೀಡಾಗಿ ಹೋಗ್ತಾ ಇರ್ತಾರೆ. ಆಸ್ ಪರ್ ರೂಲ್ಸ್ ಸೀಟ್ ಬೆಲ್ಟ್ ಹಾಕ್ತಾರೆ ಸರ್. ಲಾರಿ ಡ್ರೈವರು ಟನ್ ಗಟ್ಲೆ ಸರಕು ಇದನ್ನೆಲ್ಲ ದಾಸ್ತಾನುಗಳನ್ನ ಮಾಡ್ತಾರೆ ಸರ್, ಸೀಟ್ ಬೆಲ್ಟ್ ಹಾಕಿರ್ತಾರೆ ಸರ್. 40 ಜನ 50 ಜನ ಸ್ಟೂಡೆಂಟ್ಸ್ ಇರ್ತಾರೆ ಸರ್, ಸೀಟ್ ಬೆಲ್ಟ್ ಹಾಕಿರ್ತಾರೆ ಸರ್. ಡ್ರೈವರು, ಸ್ಕೂಲ್ ಬಸ್ ಡ್ರೈವರ್ಸು, ಆಟೋ ಡ್ರೈವರ್ಸ್ ವೃತ್ತಿಗೆ ಬೆಲೆ ಕೊಡ್ತಾರೆ ಸರ್, ಯೂನಿಫಾರ್ಮ್ ಹಾಕ್ತಾರೆ ಸರ್. ಯಾಕೆ? ರೂಲ್ಸ್ ಫಾಲೋ ಮಾಡ್ಬೇಕು.
ಮಾಡಲ್ವಾ ಅದು ಸೆಕೆಂಡ್ರಿ ಸರ್. ರೂಲ್ಸ್ ಅಗೇನೆಸ್ಟ್ ಮಾಡಿದ್ರೆ ಯಾರು ಬೇಕಾದ್ರೂ ಮಾಡಿ ಸರ್. ಒಬ್ಬ ಕೂಲಿಯಿಂದ ಹಿಡಿದು ಒಬ್ಬ IT ದೊಡ್ಡ ದೊಡ್ಡ ಬಿಲ್ಡರ್ಸ್ಗೂ ಒಂದೇನ ಇರೋದು ನಮ್ಮ ಭಾರತದಲ್ಲಿ. ದಯಮಾಡಿ ಸರ್, ನನ್ನ ರಿಕ್ವೆಸ್ಟ್ ಏನಂದ್ರೆ, ಆಸ್ ಎ ಸಿಟಿಸನ್ ಆಫ್ ದಿ ಕರ್ನಾಟಕ, ಸಿಟಿಸನ್ ಆಫ್ ದಿ ಭಾರತೀಯನಾಗಿ ನಾನು ನಿಮಗೆ ಕೇಳೋದೇನೆಂದ್ರೆ, ದಯಮಾಡಿ ರೂಲ್ಸ್ ಎಲ್ಲರೂ ಫಾಲೋ ಮಾಡೋಣ ಸರ್. ಎಲ್ಲರ ಮನೇಲಿ ಅವ್ರು ಹೆಂಡತಿ ಮಾಡಿರ್ತಾರೆ ಸರ್. ಸೇಫಾಗಿ ಬಂದು ಸೇಫಾಗಿ ಹೋಗೋಣ ಸರ್. ಅದು ರಾಜಕಾರಣಿ ಇರ್ಬೋದು, ದೊಡ್ಡ ದೊಡ್ಡ ಸ್ಟಾರ್ಸ್ ಇರ್ಬೋದು, ದೊಡ್ಡ ದೊಡ್ಡ ಬಿಲ್ಡರ್ಸ್ ಇರ್ಬೋದು, ಯಾವುದೇ ದೊಡ್ಡ ಗಣ್ಯ ವ್ಯಕ್ತಿ ಇರ್ಬೋದು ಸರ್. ದಯಮಾಡಿ ಸರ್, ಪೊಲೀಸ್ ಅಧಿಕಾರಿಗಳು ದಯಮಾಡಿ ನಿಮ್ಮ ಕೈಗೆ ಮುಂದೆ ಪ್ರಾರ್ಥನೆ ಮಾಡ್ತೀನಿ, ಒಂದೇನಾದ್ರೂ ಅವೇರ್ನೆಸ್ ಮಾಡೋಣ ಸರ್. ಯಾಕಂದರೆ ರಾಜಕಾರಣಿಗಳು ಫಾಲೋ ಮಾಡೋವಂಥ ಜನಸಂಖ್ಯೆ ನಮ್ಮ ಕರ್ನಾಟಕದಲ್ಲಿ, ಭಾರತದಲ್ಲಿ ತುಂಬ ಇದೆ. ದಯಮಾಡಿ ಒಂದು ಇನಿಷಿಯೇಟ್ ತಗೊಳ್ಳೋಣ. ಥ್ಯಾಂಕ್ ಯು. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್.